ನಿಮ್ಮ ಮನೆಯ ಸುತ್ತ, ಮನೆಯ ಮುಂದೆ, ಮನೆಯ ಹಿಂಭಾಗದಲ್ಲಿ, ಮನೆಯ ಅಕ್ಕಪಕ್ಕ ನಾನು ಹೇಳ್ತಕ್ಕಂತಹ ಈ ಗಿಡಗಳನ್ನು ಬೆಳೆಸಿದ್ರೆ ಅಥವಾ ಈಗಾಗಲೇ ಇದ್ದರೆ ನಿಮಗೆ ಅದೃಷ್ಟ ಪ್ರಾಪ್ತಿಯಾಗತ್ತೆ. ನಿಮ್ಮ ಮನೆಯಲ್ಲಿ ಶಾಂತಿ, ಸುಖ ಇರುತ್ತೆ ಅಂತ ಹೇಳಿ ಪುರಾಣಗಳಲ್ಲಿ ತಿಳಿಸಲಾಗಿದೆ. ಸೊ ಹಾಗಿದ್ರೆ ಬನ್ನಿ, ಯಾವ ಗಿಡಗಳನ್ನು ನೀವು ನಿಮ್ಮ ಮನೆಯ ಬಳಿ ಬೆಳೆಸ್ಕೊಂಡ್ರೆ ನಿಮಗೆ ಅದೃಷ್ಟ ಸಿಗುತ್ತೆ, ಎಲ್ಲಿ ಎಲ್ಲಿ ಬೆಳೆಸಬೇಕು, ಯಾವ್ಯಾವ ಗಿಡಗಳನ್ನು ಬೆಳೆಸಬೇಕು, ಬನ್ನಿ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಸೊ ಮೊದಲನೇ ಗಿಡ ತುಳಸಿ. ಅಫ್ಕೋರ್ಸ್ ಪ್ರತಿಯೊಬ್ಬರ ಮನೆ ಹತ್ರನೂ ಸಹ ತುಳಸಿ ಗಿಡ ಇದ್ದೇ ಇರಬೇಕಾಗಿರುತ್ತೆ, ಓಕೆನಾ. ಸೊ ಅದು ದೈವಿಕ ಗಿಡವಾಗಿರ್ತಕ್ಕಂಥ ಕಾರಣದಿಂದ ಎಲ್ಲರೂ ಸಹ ಮನೆಯ ಮುಂಭಾಗದಲ್ಲಿ ತುಳಸಿ ಗಿಡವನ್ನು ನೆಡಬೇಕಾಗಿರುತ್ತೆ. ಸೊ ಈಗಾಗಲೇ ಎಲ್ಲರ ಮನೆಯಲ್ಲೂ ಸಹ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಲ್ಲ ಅಂತಂದರೆ ತುಳಸಿ ಗಿಡವನ್ನು ಬೆಳೆಸ್ಕೊಳ್ಳಿ. ಸೊ ಅದಾದ ನಂತರ ಮಂದಾರ ಪುಷ್ಪದ ಗಿಡ, ನಂತರ ಶಂಖ ಪುಷ್ಪದ ಬಳ್ಳಿಗಳು, ಅದು ಬಳ್ಳಿಯ ಗಿಡ ಆಗಿರುತ್ತೆ ಶಂಖ ಪುಷ್ಪ ಅಂತ ಹೇಳಿ. ಸೊ ಅದನ್ನು ಬೆಳೆಸ್ಕೊಳೋದ್ರ ಮುಖಾಂತರನೂ ಸಹ ನಿಮಗೆ ಅದೃಷ್ಟ ಪ್ರಾಪ್ತಿ ಆಗುತ್ತೆ. ಅದಾದ ನಂತರ ದಾಸವಾಳ ಹೂವಿನ ಗಿಡ, ನಂತರ ಪ್ರತಿನಿತ್ಯ ಹೂವು ಬಿಡ್ತಕ್ಕಂತಹ ನಿತ್ಯ ಪುಷ್ಪ ಗಿಡ, ಅದೇ ರೀತಿ ತುಂಬೆ ಹೂವಿನ ಗಿಡ, ವಿಷ್ಣು ಕ್ರಾಂತಿ ಪುಷ್ಪದ ಗಿಡ, ಬ್ರಹ್ಮಕಮಲದ ಗಿಡ, ಅದೇ ರೀತಿ ಪಾರಿಜಾತ ಪುಷ್ಪ. ಸೊ ಇಷ್ಟು ಗಿಡಗಳನ್ನು ನೀವು ನಿಮ್ಮ ಮನೆಯ ಮುಂಭಾಗ ಅಥವಾ ಮನೆಯ ಅಕ್ಕಪಕ್ಕದಲ್ಲಿ ಬೆಳೆಸ್ಕೊಳೋದ್ರ ಮುಖಾಂತರ ನಿಮ್ಮ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಮೂಡುತ್ತೆ ಅಂತ ಹೇಳಿ ಪುರಾಣಗಳಲ್ಲಿ ತಿಳಿಸಿರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಪಾರಿಜಾತ ಪುಷ್ಪವನ್ನು ಮನೆಯ ಈಶಾನ್ಯ ಭಾಗದಲ್ಲಿ ಇಟ್ಟರೆ ಸೊ ನಿಮಗೆ ಅದೃಷ್ಟ ಪ್ರಾಪ್ತಿ ಆಗುತ್ತೆ ಅಂತ ಹೇಳಿ ಮಾಹಿತಿನೂ ಸಹ ಇರ್ತಕ್ಕಂಥದ್ದು, ಓಕೆನಾ. ಸೊ ಇದು ಇವತ್ತಿನ ಒಂದು ವಿಡಿಯೋ. ಸೊ ಇದೇ ರೀತಿ ಇನ್ನೂ ಹಲವಾರು ಮಾಹಿತಿಗಳು ಬಂದ ನಂತರ ಆದಷ್ಟು ಬೇಗ ನಾನು ನಿಮಗೆ ಇನ್ಫಾರ್ಮೇಷನನ್ನು ತಿಳಿಸ್ತೇನೆ. ಅದಕ್ಕೋಸ್ಕರ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೀಗ ಫೇಸ್ಬುಕ್ಕಲ್ಲೂ ವೀಡಿಯೋಸ್ಗಳನ್ನು ಹಾಕ್ತಿದ್ದೀವಿ. ಫೇಸ್ಬುಕ್ ಚಾನೆಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತಾನೆ, ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ, ಓಕೆನಾ. ಸೊ ಥ್ಯಾಂಕ್ ಯು, ಬಾಯ್.